ನಮಸ್ಕಾರ ಗೆಳೆಯರೆ. ಇವತ್ತಿಗೆ ಜಗತ್ತಿನ ಗಡಿಯಾರಗಳು ಬಹುಶಃ ಉಲ್ಟಾ ಓಡಲು ಶುರುವಾಗಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಮಿಡಲ್ ಈಸ್ಟ್ ಅಥವಾ ಮಧ್ಯಪ್ರಾಚ್ಯದ ಮರುಭೂಮಿಯಲ್ಲಿ ಈ ಕ್ಷಣ ಮದ್ದು ಗುಂಡಿನ ವಾಸನೆ ಎಷ್ಟು ಜೋರಾಗಿದೆ ಅಂದ್ರೆ ವಾಷಿಂಗ್ಟನ್ ನಿಂದ ಹಿಡಿದು ಮಾಸ್ಕೋದವರೆಗೂ ಪ್ರತಿಯೊಬ್ಬರ ಉಸಿರು ಬಿಗಿ ಹಿಡಿದುಕೊಂಡಿದೆ. ಗೆಳೆಯರೆ, ನೀವು ಯಾವಾಗಲಾದ್ರೂ ಊಹಿಸಿದ್ರ ಒಂದು ದಿನ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ತಮ್ಮ ಅತ್ಯಂತ ಅಪಾಯಕಾರಿ ಬ್ರಹ್ಮಾಸ್ತ್ರವನ್ನ ಅಮೆರಿಕಾದ ಅತಿ ದೊಡ್ಡ ಶತ್ರುವಾಗಿರೋ ದೇಶದ ಕೈಗೆ ಕೊಡ್ತಾರೆ ಅಂತ? ಹೌದು, ಈಗ ಬರ್ತಿರೋ ಸುದ್ದಿ ಏನಪ್ಪಾ ಅಂತಂದ್ರೆ ರಷ್ಯಾ ಇರಾನ್ ದೇಶಕ್ಕೆ ಎಂತಹದೊಂದು ಸೀಕ್ರೆಟ್ ಕ್ಷಿಪಣಿಯನ್ನ ಅಥವಾ ಮಿಸೈಲ್ ಅನ್ನ ಹಸ್ತಾಂತರ ಮಾಡಿದೆ ಅಂದ್ರೆ ಇನ್ನು ಮುಂದೆ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿ ಟೆಹರಾನ್ ಬಿಟ್ಟು ಓಡಿ ಹೋಗುವ ಅವಶ್ಯಕತೆನೇ ಇಲ್ಲ. ಇನ್ನೊಂದು ಕಡೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಸುಮ್ಮನೆ ಕೂತಿಲ್ಲ. ಅವರು ಇರಾನ್ ಮತ್ತು ಇರಾಕ್ ಬಾರ್ಡರ್ ನಲ್ಲಿ ತಮ್ಮ ಅತ್ಯಂತ ಭಯಾನಕ ಡೆಲ್ಟಾ ಫೋರ್ಸ್ ಕಮಾಂಡೋಗಳನ್ನ ಇಳಿಸಿದ್ದಾರೆ. ಗೆಳೆಯರೆ, ಈ ಡೆಲ್ಟಾ ಫೋರ್ಸ್ ಕಮಾಂಡೋಗಳು ಎಂತವರು ಅಂದ್ರೆ ಇವರು ಶಬ್ದವಿಲ್ಲದೆ ಬಂದು ನಕ್ಷೆಯನ್ನೇ ಬದಲಿಸಿ ಹೋಗ್ಬಿಡ್ತಾರೆ. ಸೊ ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇರಾನ್ ತನ್ನ ಆಕಾಶದಲ್ಲಿ ನೋ ಫ್ಲೈ ಝೋನ್ ಘೋಷಣೆ ಮಾಡಿದೆ. ಅಂದ್ರೆ ನಾಗರಿಕ ವಿಮಾನಗಳ ಹಾರಾಟ ಸಂಪೂರ್ಣ ಬಂದ್ ಆಗಿದೆ. ಈ ಕಡೆ ಇಸ್ರೇಲ್ ಕೂಡ ಇಲ್ಲಿವರೆಗೆ ನಾವು ಕೇವಲ ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲಿ ನೋಡ್ತಿದ್ವಿ ಅಂತಹ ಒಂದು ಅದೃಶ್ಯ ಲೇಸರ್ ಗೋಡೆಯನ್ನ ಆಕ್ಟಿವೇಟ್ ಮಾಡಿದೆ. ಮುಂದಿನ 24ರಿಂದ 48 ಗಂಟೆಗಳು ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ಭಾರವಾದ ಗಂಟೆಗಳಾಗಿ ಪರಿಣಮಿಸಲಿವೆ. ಗೆಳೆಯರೆ, ಒಂದ್ ಕಡೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ರೆಡಿಯಾಗಿ ಕುಳಿತಿವೆ. ಇನ್ನೊಂದು ಕಡೆ ಇರಾನ್ ಕೈಗೆ ಈಗ ರಷ್ಯಾದಿಂದ ಬಂದಿರೋ ಎಂತಹ ಒಂದು ಅಸ್ತ್ರ ಸಿಕ್ಕಿದೆ ಅಂದ್ರೆ ಅದು ಹೈಪರ್ಸೋನಿಕ್ ವೇಗದಲ್ಲಿ ಸಾವನ್ನ ತರಬಲ್ಲದು. ಸೊ ಈಗ ಇಡೀ ಪ್ರಪಂಚ ಕೇಳ್ತಿರೋ ಒಂದೇ ಒಂದು ದೊಡ್ಡ ಪ್ರಶ್ನೆ ಅಂದ್ರೆ ಮೊದಲ ಬಟನ್ ಯಾರು ಒತ್ತುತ್ತಾರೆ ಅಂತ. ಇರಾನ್ ಅನ್ನ ಭೂಪಟದಿಂದ ಅಳಿಸೋಕೆ ಅಮೆರಿಕ ಮೊದಲು ದಾಳಿ ಮಾಡುತ್ತಾ ಅಥವಾ ಇರಾನ್ ತನ್ನ ಹೊಸ ಆಯುಧಗಳಿಂದ ಇಸ್ರೇಲ್ನ ಟೆಲ್ ಅವೀವ್ ನಗರವನ್ನ ಬೂದಿ ಮಾಡುತ್ತಾ? ಇದಷ್ಟೇ ಅಲ್ಲ, ಇರಾನ್ನ ಈ ಹೊಸ ಮಿಸೈಲ್ 7 ಸಮುದ್ರ ದಾಟಿ ಅಮೆರಿಕದ ನಗರಗಳನ್ನ ಮುಟ್ಟೋ ಕೆಪಾಸಿಟಿ ಇದೆಯಾ? ಗೆಳೆಯರಿ, ಇವತ್ತಿನ ಈ ವಿಡಿಯೋದಲ್ಲಿ ಸಂಭವಿಸಬಹುದಾದ ಈ 3ನೇ ಮಹಾಯುದ್ಧದ ಕಂಪ್ಲೀಟ್ ಬ್ಲೂ ಪ್ರಿಂಟ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಆದರೆ ಅದಕ್ಕೂ ಮುಂಚೆ ನಿಮಗೂ ಕೂಡ ಭಾರತ ಈ ಬೆಂಕಿಯಿಂದ ದೂರ ಇದ್ದು ತಮ್ಮ ರಕ್ಷಣೆಯನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಅನ್ಸೋದಾದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈನ್ ಅಂತ ಬರೆಯೋದನ್ನ ಮರೆಯದಿರಿ. ಗೆಳೆಯರೆ, ಈ ಕಥೆ ಶುರುವಾಗೋದು ಅಮೆರಿಕ ಇಟ್ಟ ಒಂದು ಹೆಜ್ಜೆಯಿಂದ. ಹಾಗೂ ಈ ಹೆಜ್ಜೆ ಇರಾನ್ ಸರ್ಕಾರವನ್ನ ನಡುಗಿಸಿ ಬಿಟ್ಟಿದೆ. ಡೊನಾಲ್ಡ್ ಟ್ರಂಪ್ ಇರಾನ್ಗೆ ನೇರವಾದ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಒಬ್ಬನೇ ಒಬ್ಬ ಅಮೆರಿಕನ್ ಪ್ರಜೆಗೆ ಏನಾದ್ರೂ ಗಾಯವಾದ್ರೆ ಇರಾನ್ ಎಂದು ಊಹಿಸಿಕೊಳ್ಳದ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಸೊ ಈ ಧಮಕಿಯನ್ನ ನಿಜ ಮಾಡೋಕೆ ಅಮೆರಿಕ ಈಗಾಗಲೇ ಇರಾಕ್ ಮತ್ತು ಟರ್ಕಿ ದೇಶಗಳಲ್ಲಿ ಹೊಂದಿಕೊಂಡಿರೋ ಇರಾನ್ ಗಡಿಗಳಲ್ಲಿ ಡೆಲ್ಟಾ ಫೋರ್ಸ್ ಕಮಾಂಡೋಗಳನ್ನ ನಿಲ್ಲಿಸಿದೆ. ಗೆಳೆಯರೆ, ನಿಮ್ಗಿದು ಗೊತ್ತಿರಲಿ, ಅಮೆರಿಕನ್ ಆರ್ಮಿಯಲ್ಲಿ ಡೆಲ್ಟಾ ಫೋರ್ಸ್ ಅನ್ನೋದು ಎಂತಹ ಯೂನಿಟ್ ಅಂದ್ರೆ ಇವರಿಗೆ ರೆಜಿಮ್ ಚೇಂಜ್ ಅಂದ್ರೆ ಸರ್ಕಾರವನ್ನೇ ಬೀಳಿಸೋದು ಮತ್ತು ಹೈ ವ್ಯಾಲ್ಯೂ ಟಾರ್ಗೆಟ್ ಅಂದ್ರೆ ದೊಡ್ಡ ದೊಡ್ಡ ನಾಯಕರನ್ನ ಮುಗಿಸುವುದರಲ್ಲಿ ಎಕ್ಸ್ಪರ್ಟ್ಸ್ ಇವರು. ಸೊ ಹಾಗಾಗಿ ಇದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಕೂಡಲೇ ತನ್ನ ಏರ್ ಸ್ಪೇಸ್ ಅನ್ನ ಲಾಕ್ ಮಾಡಿದೆ ಮತ್ತು ಒಂದು ನೋಟಾಮ್ ಅಂದ್ರೆ ನೋಟಿಸ್ ಟು ಏರ್ ಮಿಷನ್ ಜಾರಿ ಮಾಡಿದೆ. ಹಾಗೂ ಇದರ ಅರ್ಥ ಇಷ್ಟೇ, ಇರಾನ್ ತನ್ನ ಗಡಿಯಿಂದ 1000 ಕಿಲೋಮೀಟರ್ ದೂರದಿಂದಲೇ ಯಾವುದೇ ವಿಮಾನ ಒಳಗೆ ಬರೋದಕ್ಕೆ ಬಿಡಲ್ಲ. ಈಗ ಇರಾನ್ನ ಆಕಾಶ ಸೀಲ್ ಆಗಿದೆ. ಗೆಳೆಯರೆ, ಯಾವಾಗ ಒಂದು ದೇಶ ಹೀಗೆ ಮಾಡುತ್ತೋ ಅದರ ಅರ್ಥ ಒಂದೇ, ಅವರು ಒಂದು ದೊಡ್ಡ ವೈಮಾನಿಕ ದಾಳಿಯನ್ನ ನಿರೀಕ್ಷೆ ಮಾಡ್ತಿದ್ದಾರೆ ಮತ್ತು ತಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಏನೇ ಕಂಡ್ರು ಹೊಡೆದು ಉಳಿಸಿ ಅಂತ. ಗೆಳೆಯರೆ, ಇಲ್ಲಿ ಇರಾನ್ಗಿರೋ ಭಯ ಏನಂದ್ರೆ ಈ ಅಮೆರಿಕ ವೆನಿಜುವೆಲಾ ಸ್ಟೈಲ್ನಲ್ಲಿ ದಾಳಿ ಮಾಡಿ ಇರಾನ್ ಸರ್ಕಾರವನ್ನ ಉಳಿಸುವುದಕ್ಕೆ ಟ್ರೈ ಮಾಡಬಹುದು ಅಂತ. ಅದಕ್ಕಾಗಿ ಅವರು ತಮ್ಮ ಗಡಿಗಳನ್ನ ಕಬ್ಬಿಣದ ಕೋಟೆಯಾಗಿ ಬದಲಾಯಿಸಿಕೊಂಡಿದ್ದಾರೆ. ಆದರೆ ಅಸಲಿ ಆಟ ನಡೀತಿರೋದು ಪರದೆಯ ಹಿಂದೆ. ಯುರೋಪಿಯನ್ ಗುಪ್ತಚರ ಇಲಾಖೆಗಳಲ್ಲಿ ಇದರ ಬಗ್ಗೆ ಗುಸುಗುಸು ಚರ್ಚೆ ನಡೀತಾ ಇದೆ. ಹಾಗೂ ಆ ಸುದ್ದಿ ಏನಪ್ಪಾ ಅಂತಂದ್ರೆ ವ್ಲಾದಿಮಿರ್ ಪುಟಿನ್ ಅವರು ರಷ್ಯಾದ ಅತ್ಯಂತ ಫೇಮಸ್ ಮತ್ತು ಘಾತಕ ಇಸ್ಕಂದರ್ ಎಂ ಮಿಸೈಲ್ ಸಿಸ್ಟಮ್ ಅನ್ನ ಇರಾನ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಗೆಳೆಯರೆ, ಒಂದ್ ವೇಳೆ ಸುದ್ದಿ ನಿಜ ಆಗಿದ್ರೆ ಇದು ಮಿಡಲ್ ಈಸ್ಟ್ ನ ಶಕ್ತಿ ಸಮತೋಲನವನ್ನೇ ಪೂರ್ತಿ ಬದಲಿಸಿ ಬಿಡುತ್ತೆ. ಯಾಕಂದ್ರೆ ಈ ಇಸ್ಕಂದರ್ ಮಿಸೈಲ್ ಯಾವುದೇ ಸಾಮಾನ್ಯ ಮಿಸೈಲ್ ಅಲ್ಲ. ಇದು ಮ್ಯಾಕ್ 7 ಅಂದ್ರೆ ಶಬ್ದದ ವೇಗಕ್ಕಿಂತ 7 ಪಟ್ಟು ವೇಗವಾಗಿ ಚಲಿಸುತ್ತೆ. ಹಾಗೂ ಇದನ್ನ ತಡೆಯೋದು ಅಮೆರಿಕದ ಪ್ಯಾಟ್ರಿಯಟ್ ಸಿಸ್ಟಮ್ಗೂ ಕೂಡ ಕಬ್ಬಿಣದ ಕಡ್ಲೆ ತಿಂದಂತೆ. ಎಲ್ಲದಕ್ಕಿಂತ ಭಯಾನಕ ವಿಷಯ ಏನಂದ್ರೆ ಈ ಇಸ್ಕಂದರ್ ಮಿಸೈಲ್ ನ್ಯೂಕ್ಲಿಯರ್ ವೆಪನ್ ಅಥವಾ ಅಣ್ವಸ್ತ್ರವನ್ನು ಹೊತ್ತೊಯ್ಯುವ ತಾಕತ್ತನ್ನ ಹೊಂದಿದೆ. ಹಾಗೂ ಈಗ ಪ್ರಪಂಚದ ರಕ್ಷಣಾ ತಜ್ಞರು ಕೇಳ್ತಿರೋ ಪ್ರಶ್ನೆ ಒಂದೇ, ಇರಾನ್ ಅಣುಬಾಂಬ್ ತಯಾರು ಮಾಡ್ಬಿಡ್ತಾ ಅಂತ. ಯಾಕಂದ್ರೆ ಒಂದ್ ವೇಳೆ ಇರಾನ್ ಹತ್ರ ಬಾಂಬ್ ಇದ್ದು ಅದನ್ನ ಲಾಂಚ್ ಮಾಡೋಕೆ ಈಗ ಇಸ್ಕಂದರ್ನಂತಹ ಪರ್ಫೆಕ್ಟ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಇಸ್ರೇಲ್ ಮತ್ತು ಅಮೆರಿಕಾಗೆ ಇದು ಅಸ್ತಿತ್ವದ ಪ್ರಶ್ನೆ ಆಗತ್ತೆ.
ಗೆಳೆಯರೆ, ಪುಟಿನ್ ಅವರ ಈ ನಡೆ ಈ ಅಮೆರಿಕಾಗೆ ಒಂದು ಮೆಸೇಜ್ ಕೊಟ್ಟ ಹಾಗಿದೆ. ನೀವು ಉಕ್ರೇನಲ್ಲಿ ನಮಗೆ ತೊಂದರೆ ಕೊಟ್ರೆ ನಾವು ಮಿಡಲ್ ಈಸ್ಟ್ ನಲ್ಲಿ ನಿಮಗೆ ನರಕದ ಬಾಗಿಲು ತೆಗಿತೀವಿ ಅಂತ. ಸೊ ಗೆಳೆಯರೆ, ಈಗ ಇಸ್ಕಂದರ್ ಮಿಸೈಲ್ ನ ರೇಂಜ್ ಮತ್ತು ತಾಕತ್ತು ಎಷ್ಟಿದೆ ಅಂತ ಅನಲೈಸ್ ಮಾಡೋಣ. ಅಧಿಕೃತವಾಗಿ ಇದರ ರೇಂಜ್ 500 ಕಿಲೋಮೀಟರ್ ಅಂತ ಹೇಳ್ತಾರೆ. ಕೇಳೋದಕ್ಕೆ ಇದು ಕಮ್ಮಿ ಅನಿಸ್ಬಹುದು, ಆದ್ರೆ ಸ್ಟ್ರಾಟಜಿಕ್ ಆಗಿ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ರೇಂಜ್ ಅನ್ನ ಇಟ್ಕೊಂಡು ಇರಾನ್ ತನ್ನ ಸ್ನೇಹಿತ ದೇಶಗಳಾದ ಸಿರಿಯಾ, ಇರಾಕ್ ಅಥವಾ ಲೆಬನಾನ್ ಭೂಮಿಯನ್ನು ಬಳಸಿಕೊಂಡು ನೇರವಾಗಿ ಇಸ್ರೇಲ್ನ ಟೆಲ್ ಅವೀವ್, ಹೈಫಾ ಮತ್ತು ಡಿಮೋನಾ ನ್ಯೂಕ್ಲಿಯರ್ ಪ್ಲಾಂಟ್ ಗಳನ್ನ ಟಾರ್ಗೆಟ್ ಮಾಡಬಹುದು. ಇದಷ್ಟೇ ಅಲ್ಲ, ಕುವೈತ್, ಕತಾರ್, UAE ಮತ್ತು ಇರಾಕ್ನಲ್ಲಿರುವ ಅಮೆರಿಕದ ದೊಡ್ಡ ದೊಡ್ಡ ಮಿಲಿಟರಿ ಬೇಸ್ಗಳು ಈ ಮಿಸೈಲ್ನ ರೇಂಜ್ ಒಳಗೆ ಬರ್ತದೆ. ಹಾಗೂ ಇದು 480 ರಿಂದ 700 kg ತೂಕದ ವಾರ್ ಹೆಡ್ ಅಥವಾ ಸ್ಫೋಟಕವನ್ನು ತೆಗೆದುಕೊಂಡು ಹೋಗುತ್ತೆ. ಮತ್ತು ಇದು ಎಷ್ಟು ಆಕ್ಯುರೇಟ್ ಆಗಿ ಬೀಳುತ್ತದೆ ಅಂದ್ರೆ ಎಂತಹ ಸ್ಟ್ರಾಂಗ್ ಬಂಕರ್ ಇದ್ರೂ ಕೂಡ ಪೀಸ್ ಆಗಿ ಹೋಗುತ್ತೆ. ಗೆಳೆಯರೆ, ಇಲ್ಲಿ ಅಮೆರಿಕ ಗೊತ್ತು, ಯುದ್ಧ ಆದ್ರೆ ಇರಾನ್ ಈ ಮಿಸೈಲ್ನ ಮಳೆ ಸುರಿಸುತ್ತೆ ಅಂತ ಗೊತ್ತು. ಇದರಿಂದ ಸಾವಿರಾರು ಅಮೆರಿಕನ್ ಸೈನಿಕರ ಪ್ರಾಣ ಹೋಗಬಹುದು. ಸೊ ಇದೇ ಭಯ ಈಗ ಸದ್ಯಕ್ಕೆ ಅಮೆರಿಕವನ್ನ ನೇರ ದಾಳಿ ಮಾಡೋದ್ರಿಂದ ತಡೀತಾ ಇದೆ. ಸೊ ಈಗ ಎಲ್ಲರ ಮನಸ್ಸಿನಲ್ಲಿರೋ ಈ ಒಂದು ಪ್ರಶ್ನೆಗೆ ಬರೋಣ, ಮೊದಲು ದಾಳಿ ಯಾರು ಮಾಡ್ತಾರೆ ಅಂತ. ಗೆಳೆಯರೆ, ಮಿಲಿಟರಿ ಇತಿಹಾಸ ಮತ್ತು ಸಿದ್ಧಾಂತಗಳನ್ನು ನೋಡಿದ್ರೆ ದಾಳಿ ಶುರು ಮಾಡೋ ಚಾನ್ಸಸ್ ಇಸ್ರೇಲ್ ಮತ್ತು ಅಮೆರಿಕಾಗೆ ಜಾಸ್ತಿ ಇದೆ. ಇಲ್ಲಿ ಇಸ್ರೇಲ್ನ ಒಂದು ಅಘೋಷಿತ ನಿಯಮ ಇದೆ, ಅದನ್ನ ಬೆಗಿನ್ ಡಾಕ್ಟ್ರಿನ್ ಅಂತ ಕರೀತಾರೆ. ಹಾಗೂ ಇದ್ರ ಪ್ರಕಾರ ಇಸ್ರೇಲ್ ತನ್ನ ಶತ್ರು ಯಾವತ್ತಿಗೂ ಅಣ್ವಸ್ತ್ರ ಪಡ್ಕೊಳ್ಳೋಕೆ ಬಿಡಲ್ಲ. ಅದಕ್ಕಾಗಿ ತಾನೇ ಮೊದಲು ಅಟ್ಯಾಕ್ ಮಾಡಬೇಕಾಗಿ ಬಂದ್ರು ರೆಡಿ ಇರುತ್ತೆ. ಸೊ ಈಗ ರಷ್ಯಾ ಇರಾನ್ಗೆ ಅಣ್ವಸ್ತ್ರ ಹೊತ್ತೊಯ್ಯಬಲ್ಲ ಮಿಸೈಲ್ ಕೊಟ್ಟಿದೆ ಅನ್ನೋ ಸುದ್ದಿ ಇಸ್ರೇಲ್ಗೆ ಒಂದು ರೆಡ್ ಲೈನ್. ಮೊಸಾದ್ ಮತ್ತು ಸಿಐಎಗೆ ಏನಾದರೂ ಇರಾನ್ ತನ್ನ ಅಣುಬಾಂಬನ್ನ ಇಸ್ಕಂದರ್ ಮಿಸೈಲ್ಗೆ ಫಿಟ್ ಮಾಡೋಕೆ ರೆಡಿ ಆಗಿದೆ ಅನ್ನೋದು ಕನ್ಫರ್ಮ್ ಆದ್ರೆ ಅವರು ಇರಾನ್ ದಾಳಿಗೆ ಕಾಯಲ್ಲ, ಅವರು ಪ್ರಿಯಂಪ್ಟಿವ್ ಸ್ಟ್ರೈಕ್ ಮಾಡ್ತಾರೆ. ಅಂದ್ರೆ ಶತ್ರು ಆಯುಧ ಎತ್ತೋದಕ್ಕೂ ಮುಂಚೆನೆ ಅವನ ಕೈ ಕಡಿಯೋದು. ಆದರೆ ಇರಾನ್ನ ಸ್ಟ್ರಾಟಜಿ ಹೇಗಿದೆ ಅಂದ್ರೆ ಅದು ಮೊದಲು ಅಟ್ಯಾಕ್ ಮಾಡಲ್ಲ, ಆದರೆ ಏಟು ಬಿದ್ದರೆ ಸುಮ್ಮನೆ ಕೂಡಲ್ಲ. ಇರಾನ್ ತನ್ನ ಪ್ರಾಕ್ಸಿಗಳಾದ ಹಿಜ್ಬುಲ್ಲಾ, ಹಮಾಸ್ ಮತ್ತು ಹೂತಿಗಳ ಮೂಲಕ 1000 ಗಾಯಗಳನ್ನು ಮಾಡಿ ಸೇಡು ತೀರಿಸಿಕೊಳ್ಳುತ್ತೆ. ಆದರೆ ರಷ್ಯಾದ ಸಪೋರ್ಟ್ ಸಿಕ್ಕ ಮೇಲೆ ಇರಾನ್ ಕೂಡ ನಾವೇ ಯಾಕೆ ಮೊದಲು ಹೊಡಿಬಾರ್ದು ಅಂತ ಯೋಚನೆ ಮಾಡಬಹುದು. ಹಾಗೇನೆ ಇನ್ನು ನಿಮ್ಮಲ್ಲಿ ಕೆಲವರು ಹೇಳ್ತಾ ಇರಬಹುದು, ಇರಾನ್ ಹತ್ರ ಅಮೆರಿಕಾದವರೆಗೂ ಹೋಗಿ ಹೊಡೆಯುವ ಮಿಸೈಲ್ ಇದೆಯಾ ಅಂತ. ಸೊ ನೋಡಿ ಗೆಳೆಯರೆ, ಇದಕ್ಕೆ ನೇರವಾದ ಮತ್ತು ಟೆಕ್ನಿಕಲ್ ಉತ್ತರ ಸದ್ಯಕ್ಕಿಲ್ಲ. ರಷ್ಯಾ ಕೊಟ್ಟಿರೋ ಇಸ್ಕಂದರ್ ರೇಂಜ್ 500 ಕಿಲೋಮೀಟರ್. ಇದು ಅಮೆರಿಕಾದ ಮೇನ್ ಲ್ಯಾಂಡ್ ಅಂದ್ರೆ ನ್ಯೂಯಾರ್ಕ್ ಅಥವಾ ವಾಷಿಂಗ್ಟನ್ಗೆ ತಲುಪುವುದಿಲ್ಲ. ಇರಾನ್ ಹತ್ರ ಶಹಬಾದ್ 3, ಸಿಜಿಲ್ ಮತ್ತು ಖುರಮ್ ಶಹರ್ನಂತ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ. ಇವುಗಳ ರೇಂಜ್ 2000 ರಿಂದ 2500 ಕಿಲೋಮೀಟರ್. ಇವು ಇಡೀ ಮಿಡಲ್ ಈಸ್ಟ್, ಇಸ್ರೇಲ್ ಮತ್ತು ಯುರೋಪ್ನ ಕೆಲವು ಭಾಗಗಳನ್ನ ಅಂದ್ರೆ ರೊಮಾನಿಯಾ, ಬಲ್ಗೇರಿಯಾಗಳನ್ನ ಟಾರ್ಗೆಟ್ ಮಾಡಬಹುದು. ಆದರೆ ಅಟ್ಲಾಂಟಿಕ್ ಸಮುದ್ರ ದಾಟಿ ಅಮೆರಿಕ ಮುಟ್ಟೋ ಕೆಪಾಸಿಟಿ ಇವಕ್ಕಿಲ್ಲ. ಆದ್ರೆ ಗೆಳೆಯರೆ, ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಇರಾನ್ ವೇಗವಾಗಿ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ICBM ಟೆಕ್ನಾಲಜಿ ಮೇಲೆ ಕೆಲಸ ಮಾಡ್ತಾ ಇದೆ. ಇವರು ಸ್ಪೇಸ್ ಪ್ರೋಗ್ರಾಮ್ ಹೆಸರಲ್ಲಿ ರಾಕೆಟ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೂ ಇದು ಭವಿಷ್ಯದಲ್ಲಿ ಅಮೆರಿಕಾಗೆ ತಲುಪಬಹುದು. ಸೊ ಈಗ ಮುಖ್ಯವಾದ ವಿಷಯ ಏನಂದ್ರೆ, ಇರಾನ್ಗೆ ಅಮೆರಿಕಾವರೆಗೂ ಹೋಗೋ ಅವಶ್ಯಕತೆನೇ ಇಲ್ಲ. ಮಿಡಲ್ ಈಸ್ಟ್ ನಲ್ಲಿರುವ ಅಮೆರಿಕನ್ ಬೇಸ್ಗಳು, ಅವರ ಯುದ್ಧ ನೌಕೆಗಳು ಮತ್ತು ಎಂಬಸಿಗಳು ಇವೆಲ್ಲವೂ ಅಮೆರಿಕಾದ ನೆಲ ಅಂತಾನೆ ಲೆಕ್ಕ. ಕತಾರ್ ಅಥವಾ ಬಹರೇನ್ನಲ್ಲಿರುವ ಅಮೆರಿಕಾದ 5th ಫ್ಲೀಟ್ ಮೇಲೆ ಇರಾನ್ ಇಸ್ಕಂದರ್ ಮಿಸೈಲ್ ಬಿಟ್ರೆ ಅದು ಅಮೆರಿಕಾದ ಎದೆಗೆ ಹೊಡೆದ ಹಾಗೆ. ಹಾಗೇನೆ ಗೆಳೆಯರಿ, ಟೆನ್ಷನ್ ಮಧ್ಯೆ ಅಮೆರಿಕಾದ ತಲೆನೋವನ್ನು ಹೆಚ್ಚಿಸುವುದಕ್ಕೆ ಇನ್ನೊಂದು ಒಕ್ಕೂಟ ರೆಡಿ ಆಗಿದೆ. ಹಾಗೂ ಈ ಯುದ್ಧದಲ್ಲಿ ಇರಾನ್ ಏಕಾಂಗಿಯಲ್ಲ, ರಷ್ಯಾ ಮತ್ತು ಚೀನಾ ಓಪನ್ ಆಗಿ ಇರಾನ್ನ ಬೆನ್ನಿಗೆ ನಿಂತಿವೆ. ಸೌತ್ ಆಫ್ರಿಕಾದ ಸಮುದ್ರದಲ್ಲಿ ರಷ್ಯಾ, ಚೀನಾ ಮತ್ತು ಇರಾನ್ ಸೇರಿ ಒಂದು ಬೃಹತ್ ನೌಕಾಭ್ಯಾಸ ಶುರು ಮಾಡಿವೆ. ಹಾಗೂ ಇದಕ್ಕೆ ವಿಲ್ ಫಾರ್ ಪೀಸ್ ಅಂತ ಹೆಸರಿಟ್ಟಿದ್ದಾರೆ. ಹೆಸರಿಗೆ ಇದು ಶಾಂತಿಗಾಗಿ, ಆದರೆ ಅಸಲಿ ಉದ್ದೇಶ ವಾರ್ ಫಾರ್ ಪವರ್. ಗೆಳೆಯರೆ, ಚೀನಾ ಇದನ್ನ ಲೀಡ್ ಮಾಡ್ತಾ ಇದ್ದು ಇದು ಅಮೆರಿಕಾಗೆ ಒಂದು ನೇರ ಮೆಸೇಜ್. ನೀವು ಇರಾನನ್ನ ಮುಟ್ಟೋಕೆ ಹೋದ್ರೆ ಬರೀ ಇರಾನ್ ಆರ್ಮಿ ಅಲ್ಲ, ಒಂದು ಗ್ಲೋಬಲ್ ಅಲಯನ್ಸ್ ಅಂದ್ರೆ ಜಾಗತಿಕ ಒಕ್ಕೂಟವನ್ನ ಎದುರಿಸಬೇಕಾಗತ್ತೆ ಅಂತ. ಯಾಕಂದ್ರೆ ಇರಾನ್ ಈಗ ಬ್ರಿಕ್ಸ್ ಕೂಡ ಸೇರಿದೆ. ಸೊ ಡಿಪ್ಲೊಮೆಟಿಕ್ ಪವರ್ ಕೂಡ ಸಿಕ್ಕಿದೆ. ಹಾಗೂ ಈ ಕಡೆ ರಷ್ಯಾದ ಮಿಸೈಲ್ ಮತ್ತು ಇರಾನ್ನ ಡ್ರೋನ್ಗಳನ್ನ ತಡೆಯೋಕೆ ಇಸ್ರೇಲ್ ಕೂಡ ಫುಲ್ ತಯಾರಿ ನಡೆಸಿದೆ. ಗೆಳೆಯರೆ, ನೀವು ಐರನ್ ಡೋಮ್ ಬಗ್ಗೆ ಕೇಳಿರ್ತೀರಿ, ಆದರೆ ಈಗ ಇಸ್ರೇಲ್ ಅದಕ್ಕಿಂತ ಡೇಂಜರಸ್ ಸಿಸ್ಟಮ್ ಐರನ್ ಬೀಮ್ ಅನ್ನ ಆಕ್ಟಿವೇಟ್ ಮಾಡಿದೆ. ಹಾಗೂ ಇದು ಜಗತ್ತಿನ ಮೊದಲ ಲೇಸರ್ ವೆಪನ್ ಸಿಸ್ಟಮ್. ಈ ಐರನ್ ಡೋಮ್ ತುಂಬಾ ದುಬಾರಿ, ಅಂದ್ರೆ ಒಂದು ಮಿಸೈಲ್ಗೆ $50,000 ಖರ್ಚಾಗತ್ತೆ. ಆದರೆ ಈ ಐರನ್ ಬೀಮ್ ಕರೆಂಟ್ ಇಂದ ನಡೆಯುತ್ತೆ, ಲೈಟ್ ಸ್ಪೀಡ್ ವೆಪನ್. ಇದು ಒಂದ್ಸಲ ಫೈರ್ ಮಾಡೋಕೆ ಖರ್ಚಾಗೋದು ಕೇವಲ $2 ರಿಂದ $3 ಅಷ್ಟೇ. ಸೊ ಗೆಳೆಯರೆ, ಪರಿಸ್ಥಿತಿ ಈಗ ತುಂಬಾನೇ ನಾಜೂಕು ಮತ್ತು ಸ್ಫೋಟಕವಾಗಿದೆ. ಇರಾನ್ನ ಆಕಾಶದಲ್ಲಿ ನಿರವ ಮೌನವಿದೆ.
ನೆಲದ ಮೇಲೆ ಡೆಲ್ಟಾ ಫೋರ್ಸ್ ಇದೆ. ಸಮುದ್ರದಲ್ಲಿ ದೊಡ್ಡಣ್ಣಗಳ ನೌಕಾಪಡೆಗಳು ಮುಖಾಮುಖಿಯಾಗಿವೆ. ಮುಂದಿನ 24ರಿಂದ 48 ಗಂಟೆಗಳು ಡಿಸೈಡ್ ಮಾಡುತ್ತೆ ಪ್ರಪಂಚ ಶಾಂತಿಯ ಕಡೆ ಹೋಗತ್ತಾ ಅಥವಾ 3ನೇ ಮಹಾಯುದ್ಧದ ಕಡೆಗೆ ಜಾರುತ್ತಾ ಅಂತ. ಪುಟಿನ್ ಕೊಟ್ಟಿರೋ ಇಸ್ಕಂದರ್ ಮಿಸೈಲ್ ಬೆಂಕಿಗೆ ತುಪ್ಪ ಸುರಿದಿದೆ. ಸೊ ಈಗ ನೋಡ್ಬೇಕು, ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ನ್ಯೂಕ್ಲಿಯರ್ ಪವರ್ ಆಗೋಕ್ಕೂ ಮುಂಚೆ ಅಟ್ಯಾಕ್ ಮಾಡ್ತಾರಾ ಅಥವಾ ಇರಾನ್ನ ಭಯ ಅಮೆರಿಕವನ್ನ ತಡೆಯತ್ತಾ? ಹಾಗೂ ಭಾರತ ಕೂಡ ಈ ಪರಿಸ್ಥಿತಿಯನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಯಾಕಂದ್ರೆ ಮಿಡಲ್ ಈಸ್ಟ್ ನಲ್ಲಿ ಬೆಂಕಿ ಬಿದ್ರೆ ಅದರ ನೇರ ಪರಿಣಾಮ ನಮ್ಮ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತು ನಮ್ಮ ಆರ್ಥಿಕತೆ ಮೇಲೆ ಆಗತ್ತೆ. ಗೆಳೆಯರೆ, ಯುದ್ಧದ ಅಂಚಿನಲ್ಲಿ ನಿಂತಿರೋ ಈ ಪ್ರಪಂಚ ಮತ್ತು ಪುಟಿನ್ ಅವರ ಈ ನಡೆಯ ಬಗ್ಗೆ ನಿಮ್ಗೇನ್ ಅನ್ಸತ್ತೆ? ಇಸ್ರೇಲ್ ತನ್ನ ರಕ್ಷಣೆಗಾಗಿ ಇರಾನ್ ಮೇಲೆ ಮೊದಲೇ ದಾಳಿ ಮಾಡೋದು ಸರಿನಾ ಅಥವಾ ಮಾತುಕತೆನೇ ಒಂದೇ ದಾರಿನಾ? ನಿಮ್ಮ ನೇರ ಮತ್ತು ದಿಟ್ಟ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಈ ಡೀಪ್ ಅನಲೈಸಿಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.